ಮಕ್ಕಳೇ ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡ್ತಿದ್ದೀವಿ, ನಿಮ್ಮ ಒಂದು ಗ್ರಾಮರ್ ಟಾಪಿಕ್ ನಾವಿನ್ನ ಕವರ್ ಮಾಡಿರಲಿಲ್ಲ ಅಲ್ಲ, ಅದನ್ನು ಕವರ್ ಮಾಡ್ತಾ ಇದ್ದೀವಿ. ಯಾವುದಿದು? ಸಿಂಪಲ್, ಕಾಂಪೌಂಡ್ ಮತ್ತು ಕಾಂಪ್ಲೆಕ್ಸ್ ಸೆಂಟೆನ್ಸಸ್. ಸೊ ಮಕ್ಕಳೇ, ಇದನ್ನು ನೀವು 9th ಸ್ಟ್ಯಾಂಡರ್ಡಲ್ಲಿ ಆಗಲೇ ಡೀಟೇಲಾಗಿ ಕಲ್ತಿದ್ದೀರಾ. ಬಟ್ ನಿಮ್ಮ ಎಕ್ಸಾಮಲ್ಲಿ ಇದರ ಬಗ್ಗೆ ಕ್ವೆಶನ್ಸ್ ಕೇಳುವ ಒಂದು ಸಾಧ್ಯತೆ ಇರೋದ್ರಿಂದ ನಾನು ಇವತ್ತು ಇದರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ನಾನು ಮತ್ತೆ ಹೇಳ್ತೀನಿ, 9th ಸ್ಟ್ಯಾಂಡರ್ಡಲ್ಲಿ ಇದು ಆಗಲೇ ಕವರ್ ಮಾಡಿದ್ದೀರಾ. ಮೊದಲನೇದಾಗಿ ಮಕ್ಕಳೇ, ಕ್ಲಾಸಸ್ ಅಂದರೆ ಏನು ಅಂತ ನೋಡೋಣ ಬನ್ನಿ. ಇಲ್ಲಿ ಕೊಟ್ಟಿರುವಂಥ ನಾವು ಬರೆದಿರುವಂಥ ಒಂದು ಡೆಫಿನೇಷನ್ನ ಓದ್ತೀನಿ. ವಾಟ್ ಆರ್ ಕ್ಲಾಸಸ್ ಮಕ್ಕಳೇ? A clause refers to a group of words which contain a subject and a verb. ಒಂದು ಪರ್ಟಿಕ್ಯುಲರ್ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಮತ್ತು ವರ್ಬ್ ಎರಡೂ ಇದ್ದರೆ ಅದನ್ನು ನಾವು ಕ್ಲಾಸ್ ಅಂತ ಕರಿತೀವಿ. ಅರ್ಥ ಮಕ್ಕಳೇ? ಅಕಸ್ಮಾತ್ ಎರಡೂ ಇಲ್ದರೆ ಅದನ್ನು ನಾವು ಫ್ರೇಸಸ್ ಅಂತ ಕರಿತೀವಿ. ಎರಡರಲ್ಲಿ ಯಾವುದಾದ್ರೂ ಒಂದಿಲ್ದರೆ. ಆಯಿತಾ ಮಕ್ಕಳೇ? ಇವಾಗ ಒಂದು ಎಕ್ಸಾಂಪಲ್ ನೋಡೋಣ ಬನ್ನಿ. ಲೆಟ್ಸ್ ಲುಕ್ ಅಟ್ ದಿಸ್ ಸೆಂಟೆನ್ಸ್. ಈ ಸೆಂಟೆನ್ಸ್ನ ನೋಡೋಣ. ಐ ಪಾಸ್ಡ್ ಮೈ ಡ್ರೈವಿಂಗ್ ಟೆಸ್ಟ್ ಆಫ್ಟರ್ ಮೈ 3rd ಅಟೆಂಪ್ಟ್. ನನ್ನ 3ನೇ ಅಟೆಂಪ್ಟ್ ಆದ ಮೇಲೆ ನಾನು ನನ್ನ ಡ್ರೈವಿಂಗ್ ಟೆಸ್ಟನ್ನ ಪಾಸ್ ಮಾಡಿದೆ. ಇದರಲ್ಲಿ ಐ ಏನಿದೆ ಮಕ್ಕಳೇ, ಅದು ಸಬ್ಜೆಕ್ಟು. ಆಯಿತಾ? ಏನು ಮಾಡಿದ್ರಿ ನೀವು? ಪಾಸ್ ಮಾಡಿದ್ರಿ. ಕರೆಕ್ಟ್ ಅಲ್ವಾ? ಸೊ ಪಾಸ್ಟ್ ಏನಿದೆ ಅದು ನಮ್ಮ ವರ್ಬ್ ಆಗುತ್ತೆ. ಅರ್ಥ ಆಯ್ತಾ? ಡ್ರೈವಿಂಗ್ ಅಲ್ಲ ವರ್ಬ್ ಇದರಲ್ಲಿ, ಪಾಸ್ಟ್ ಏನಿದೆ ಅದು ವರ್ಬು. ಆ್ಯಂಡ್ ಡ್ರೈವಿಂಗ್ ಟೆಸ್ಟ್ ಏನಿದೆ ಮಕ್ಕಳೇ, ಅದು ನಮ್ಮ ಆಬ್ಜೆಕ್ಟು. ಆಯಿತಾ ಮಕ್ಕಳೇ? ಸೊ ಡ್ರೈವಿಂಗ್ ಟೆಸ್ಟ್ ಏನಿದೆ ಅದು ನಮ್ಮ ಆಬ್ಜೆಕ್ಟ್ ಆಗಿದೆ. ಆಯಿತಾ ಮಕ್ಕಳೇ? ಸೊ ಇದು ಏನಿದೆ, ಈ ಒಂದು ಸೆಂಟೆನ್ಸಲ್ಲಿ ಸಬ್ಜೆಕ್ಟು ಮತ್ತು ವರ್ಬ್ ಎರಡೂ ಇರೋದ್ರಿಂದ ಇದನ್ನು ನಾವು ಕ್ಲಾಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸಿಂಪಲ್ ಆಗಿದೆ, ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಇದು ತಿಳ್ಕೊಂಡಿರೋದು ಬಹಳ ಬಹಳ ಮುಖ್ಯ. ಇವಾಗ ಕ್ಲಾಸ್ ಅಂತ ನಾನು ಹೇಳಿದ್ದೀನಲ್ಲ, ಸೊ ಕ್ಲಾಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಯಾಕೆ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ ಮುಖ್ಯ ಅಂತ? ಬಿಕಾಸ್ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಂಟೆನ್ಸಸ್ ಅರ್ಥ ಆಗಬೇಕು, ಅದು ಹೆಂಗೆ ನಾವು ಫಾರ್ಮ್ ಮಾಡ್ತೀವಿ, ಏನು ಚೇಂಜ್ ಇದೆ ಅಂತ ಗೊತ್ತಾಗಬೇಕು ಅಂದರೆ ಕ್ಲಾಸ್ ನೀವು ಕಲ್ತ್ಕೊಳ್ಳೋದು ಬಹಳ ಮುಖ್ಯ. ಇದರಲ್ಲಿ 2 ರೀತಿಗಳಿದೆ ಮಕ್ಕಳೇ. ಒಂದು ಇಂಡಿಪೆಂಡೆಂಟ್ ಕ್ಲಾಸು, ಇನ್ನೊಂದು ಡಿಪೆಂಡೆಂಟ್ ಕ್ಲಾಸು. ಇಂಡಿಪೆಂಡೆಂಟ್ ಕ್ಲಾಸ್ ಅಂದರೆ ಏನು? ದೀಸ್ ಕ್ಯಾನ್ ಬಿ ಆಸ್ ಸ್ಟ್ಯಾಂಡ್ ಅಲೋನ್ ಸೆಂಟೆನ್ಸಸ್. ಅಂದರೆ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಏನಿದೆ ಮಕ್ಕಳೇ, ಅದರಲ್ಲೇ ಒಂದು ಕಂಪ್ಲೀಟ್ ಸೆಂಟೆನ್ಸ್ ಅಂತ ನಾವು ಹೇಳ್ಬೋದು. ಯಾಕೆ? ಅದರಲ್ಲಿ ಒಂದು ಸಬ್ಜೆಕ್ಟ್ ಕೂಡ ಇರುತ್ತೆ, ಒಂದು ವರ್ಬ್ ಕೂಡ ಇರುತ್ತೆ. ನಾ ಹೇಳ್ದಂಗೆ ಇವಾಗ ಹಿಂದಿನ ಎಕ್ಸಾಂಪಲ್ ಏನಿದೆ ಇದನ್ನೇ ತೊಗೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಐ ಪಾಸ್ಡ್ ಮೈ ಡ್ರೈವಿಂಗ್ ಟೆಸ್ಟ್. ನಾ ಇದರಲ್ಲಿ ಆಗಲೇ ಹೇಳಿದ್ದೆ ನಿಮಗೆ ಸಬ್ಜೆಕ್ಟ್ ಯಾವುದು ವರ್ಬ್ ಯಾವುದು ಅಂತ. ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಇವಾಗಲೇ ನಿಮ್ಗೆ ಹೇಳ್ತೀನಿ. ಸೊ ಐ ಏನಿದೆ ಅದು ಐ ಏನಿದೆ ಸಬ್ಜೆಕ್ಟ್ ಯಾವುದು? ನಾನು. ಪಾಸ್ಟ್ ಏನಿದೆ ಮಕ್ಕಳೇ, ಅದು ನಮ್ಮ ವರ್ಬ್ ಆಗುತ್ತೆ. ಆ್ಯಂಡ್ ಡ್ರೈವಿಂಗ್ ಟೆಸ್ಟ್ ಏನಿದೆ ಅದು ನಮ್ಮ ಆಬ್ಜೆಕ್ಟ್. ಅರ್ಥ ಆಯ್ತಾ? ಸೊ ಇದು ಒಂದು ಸ್ಟ್ಯಾಂಡ್ ಅಲೋನ್, ಇದು ಕಂಪ್ಲೀಟ್ ಆಗಿ ಒಂದು ಕ್ಲಾಸ್, ಇದೊಂದು ಸ್ಟ್ಯಾಂಡ್ ಅಲೋನ್ ಸೆಂಟೆನ್ಸ್ ಆಗಿರೋದ್ರಿಂದ ಇದನ್ನ ನಾವು ಇಂಡಿಪೆಂಡೆಂಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ. ನೆಕ್ಸ್ಟ್ ಡಿಪೆಂಡೆಂಟ್ ಕ್ಲಾಸ್ ಏನಿದೆ ಇದು ಅದ್ರ ಕಂಪ್ಲೀಟ್ ಆಪೋಸಿಟ್ ಮಕ್ಕಳೇ. ಆಯ್ತಾ? ದೀಸ್ ಕ್ಯಾನ್ ನಾಟ್ ಫಂಕ್ಷನ್ ಆಸ್ ಸ್ಟ್ಯಾಂಡ್ ಅಲೋನ್ ಸೆಂಟೆನ್ಸಸ್. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇದರಲ್ಲಿ. ಬಿಕಾಸ್ ಐ ವಾಸ್ ಹಂಗ್ರಿ. ಯಾಕಂದರೆ ನಂಗೆ ಹಶ್ವಾಗಿತ್ತು ಅಂತ ಬಂದು ನಾನು ನಿಮ್ಗೆ ಹೇಳಿದ್ರೆ ನೀವು ಅದು ಕಂಪ್ಲೀಟ್ ಸೆಂಟೆನ್ಸ್ ಅಂತ ಅಂದ್ಕೊತೀರಾ? ಇಲ್ಲ. ನೀವು ಕೇಳ್ತೀರಾ ಯಾಕೆ, ಏನಕ್ಕೆ ಹಶ್ವಾಗಿತ್ತು ಅಂತ ವಾಪಸ್ ಕೇಳ್ತೀರಲ್ಲ. ಇದು ಒಂದು ಕಂಪ್ಲೀಟ್ ಸೆಂಟೆನ್ಸ್ ಅಲ್ಲ, ಅದಕ್ಕೆ ಇದನ್ನು ಸ್ಟ್ಯಾಂಡ್ ಅಲೋನ್ ಆಗಿ ನಾವು ಯೂಸ್ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಇದನ್ನು ಬೇರೆ ಸೆಂಟೆನ್ಸಸ್ ಜೊತೆ ಯೂಸ್ ಮಾಡ್ಬೋದು. ಐ ವೆಂಟ್ ಹೋಮ್ ಅರ್ಲಿ ಬಿಕಾಸ್ ಐ ವಾಸ್ ಫೀಲಿಂಗ್ ಹಂಗ್ರಿ ಅಂದರೆ ಆವಾಗ ಇದೊಂದು ಪೂರ್ತಿ ಸೆಂಟೆನ್ಸ್ ಆಗುತ್ತೆ. ಹೊತ್ತು ಬಿಕಾಸ್ ಐ ವಾಸ್ ಹಂಗ್ರಿ ಅಂತ ಹಾಕಿದ ತಕ್ಷಣ ಅದು ಕಂಪ್ಲೀಟ್ ಸೆಂಟೆನ್ಸ್ ಆಗಲ್ಲ. ಅದಕ್ಕೆ ಇದೇನಿದೆ ಮಕ್ಕಳೇ, ಇದು ಬೇರೆ ಒಂದು ಸೆಂಟೆನ್ಸ್ ಮೇಲೆ ಡಿಪೆಂಡೆಂಟ್ ಆಗಿರುವುದರಿಂದ ಇದು ಒಂದು ಡಿಪೆಂಡೆಂಟ್ ಕ್ಲಾಸ್ ಅಂತ ನಾವು ಕರಿತೀವಿ. ಓಕೆನಾ? ಮುಂದೆ ನೋಡೋಣ. ಇವಾಗ ನಾನು 3 ರೀತಿಯಾದ ಸೆಂಟೆನ್ಸಸ್ ಬಗ್ಗೆ ಇವತ್ತು ಕಲ್ಯಾಣ ಅಂತ ಹೇಳಿದ್ದೀವಿ. ಯಾವುದು? ಸಿಂಪಲ್ಲು, ಕಾಂಪ್ಲೆಕ್ಸು, ಕಾಂಪೌಂಡ್ ಸೆಂಟೆನ್ಸಸ್. ಮೊದಲನೇದಾಗಿ ಸಿಂಪಲ್ ಸೆಂಟೆನ್ಸಸ್ನ ನೋಡೋಣ. ಹೆಸರು ಹೆಂಗೆ ಹೇಳುತ್ತೆ? ಸಿಂಪಲ್ ಅಂತ. ಅಷ್ಟೇ ಸಿಂಪಲ್ ಆಗಿದೆ ಇದು. ಅ ಸಿಂಪಲ್ ಸೆಂಟೆನ್ಸ್ ಇಸ್ ಒನ್ ದಟ್ ಕಂಟೇನ್ಸ್ ಓನ್ಲಿ ಒನ್ ಇಂಡಿಪೆಂಡೆಂಟ್ ಕ್ಲಾಸ್. ಅರ್ಥ ಆಯ್ತಾ? ಆ್ಯಂಡ್ ಕ್ರಿಯೇಟ್ಸ್ ಅ ಕಂಪ್ಲೀಟ್ ಥಾಟ್. ಒಂದು ಸಿಂಪಲ್ ಸೆಂಟೆನ್ಸಲ್ಲಿ
ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ, ಒಂದೇ ಒಂದಿರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಆ್ಯಂಡ್ ಆ ಒಂದು ಸೆಂಟೆನ್ಸಲ್ಲೇ ಕಂಪ್ಲೀಟ್ ಏನೇನು ಕಮ್ಯುನಿಕೇಟ್ ಮಾಡಬೇಕು ಅದೆಲ್ಲ ಅದೇ ಸೆಂಟೆನ್ಸಲ್ಲಿ ಇರುತ್ತೆ. ದಿಸ್ ಮೀನ್ಸ್ ದಟ್ ಅ ಸಿಂಪಲ್ ಸೆಂಟೆನ್ಸ್ ಕ್ಯಾನ್ ಬಿ ಮೇಡ್ ಅಪ್ ಆಫ್. ಇದರ ಅರ್ಥ ಏನು? ಒಂದು ಸಿಂಪಲ್ ಸೆಂಟೆನ್ಸಲ್ಲಿ ಮಕ್ಕಳೇ ಒಂದು ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ, ಅಥವಾ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಮೂರು ಇರುತ್ತೆ. ನಾವು ಹಿಂದೆ ಒಂದು ನೋಡಿದ್ವಲ್ಲ ಎಕ್ಸಾಂಪಲು, ಅದು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಮೂರು ಅದರಲ್ಲಿ ಇತ್ತು. ಓಕೆನಾ? ನಾಟ್ ಆಲ್ ಸಿಂಪಲ್ ಸೆಂಟೆನ್ಸಸ್ ಆರ್ ಮೇಡ್ ಅಪ್ ಆಫ್ ಓನ್ಲಿ 3 parts. ದೇ ಮೇ ಆಲ್ಸೋ ಇನ್ಕ್ಲೂಡ್ ಮಾಡಿಫೈಯರ್ಸ್ ಲೈಕ್ ಕಾಂಪೌಂಡ್ ಸಬ್ಜೆಕ್ಟ್ಸ್, ಆಯಿತಾ, ಆರ್ಟಿಕಲ್ಸ್, adverbs, adjectives or prepositional phrases. ಅರ್ಥ ಆಯ್ತಾ ಮಕ್ಕಳೇ? ಇವಾಗ ನೀವು ಅನ್ಕೊಬೋದು ಸೀತಾ ಆ್ಯಂಡ್ ರಮ್ಯಾ ಆರ್ ರೈಟಿಂಗ್ ದೇರ್ ಹೋಮ್ವರ್ಕ್. ಅರ್ಥ ಆಯ್ತಾ? ಇಲ್ಲಿ 2 ಸಬ್ಜೆಕ್ಟ್ ಇದೆಪ್ಪ, ಇದು ಆಗಕ್ಕೆ ಚಾನ್ಸೇ ಇಲ್ಲ ಅಂತ ನೀವು ಅನ್ಕೊಬೋದು. ಆದರೆ ಇವರಿಬ್ಬರು ಸೇರಿಕೊಂಡು ಅವರ ಹೋಮ್ವರ್ಕ್ ಬರೀತಿದಾರಲ್ವಾ, ಅದೇನಾಗುತ್ತೆ ಒಂದೇ ಸಬ್ಜೆಕ್ಟ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಯ್ತಾ? ಇವಾಗ ಸೀತಾ ಆ್ಯಂಡ್ ರಮ್ಯಾ ಆರ್ ರೈಟಿಂಗ್ ದೇರ್ ಹೋಮ್ವರ್ಕ್ ಆ್ಯಂಡ್ ಡ್ರಿಂಕಿಂಗ್ ಕಾಫಿ, ಇವರಿಬ್ಬರು ಸೇರಿ ಇದನ್ನು ಮಾಡ್ತಾ ಇದ್ದಾರಲ್ವಾ, ಸೊ ಅದಕ್ಕೆ ಅದು ಕಂಪ್ಲೀಟಾಗಿ ಸಿಂಪಲ್ ಸೆಂಟೆನ್ಸ್ ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆನಾ ಮಕ್ಕಳೇ? ಸೊ ಇದು ನೀವು ತಿಳ್ಕೊಂಡಿರೋದು ಬಹಳ ಮುಖ್ಯ. ಓಕೆನಾ? ಇವಾಗ ನೋಡೋಣ ಬನ್ನಿ ಸ್ವಲ್ಪ ಎಕ್ಸಾಂಪಲ್ಸು. ಐಡೆಂಟಿಫೈ ದ ಸಿಂಪಲ್ ಸೆಂಟೆನ್ಸಸ್ ಫ್ರಮ್ ದ ಎಕ್ಸಾಂಪಲ್ ಬಿಲೋ. ಕೆಳಗೆ ಕೊಟ್ಟಿರುವಂತಹ ಒಂದು ಎಕ್ಸಾಂಪಲ್ಸಲ್ಲಿ ನೀವು ಸಿಂಪಲ್ ಸೆಂಟೆನ್ಸಸ್ನ ಐಡೆಂಟಿಫೈ ಮಾಡಬೇಕು. ಐ ಏಟ್ ಐಸ್ ಕ್ರೀಮ್ ಫಾರ್ ಡೆಸರ್ಟ್ ಎಸ್ಟರ್ಡೇ. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ ಮಕ್ಕಳೇ? ನಾನು ನೆನ್ನೆ ಡೆಸರ್ಟ್ಗೆ ಐಸ್ ಕ್ರೀಮ್ನ ತಿಂದೆ. ಐ ಏನಿದೆ ಅದೇನು ಸಬ್ಜೆಕ್ಟು, ಏಟ್ ಏನಿದೆ ಅದು ವರ್ಬ್ ಆಗುತ್ತೆ. ಏನು ತಿಂದರು? ಐಸ್ ಕ್ರೀಮ್ನ ತಿಂದರು. ಯಾವುದಕ್ಕೆ? ಡೆಸರ್ಟ್ಗೆ. ಸೊ ಇದು ಒಂದು ಸಿಂಪಲ್ ಸೆಂಟೆನ್ಸಾ, ಒಂದು ಇಂಡಿಪೆಂಡೆಂಟ್ ಕ್ಲಾಸಾ? ಇದ್ರಲ್ಲಿ ಕಂಪ್ಲೀಟ್ ಒಂದು ಏನು ಕಮ್ಯುನಿಕೇಟ್ ಮಾಡಬೇಕು ಇದರಲ್ಲಿ ಮಾಡಿದ್ರಾ? ಕರೆಕ್ಟ್, ಮಾಡಿದ್ರು. ಅದಕ್ಕೆ ಇದು ಒಂದು ಸಿಂಪಲ್ ಸೆಂಟೆನ್ಸ್ ಆಗಿದೆ. ಆಯಿತಾ? ನೆಕ್ಸ್ಟ್ ನೋಡೋಣ ಬನ್ನಿ. ಪಾವನಿ ವೆಂಟ್ ಟು ದ ಶಾಪ್ ಆ್ಯಂಡ್ ಶೀ ಬಾಟ್ ನ್ಯೂ ನೋಟ್ಬುಕ್ಸ್ ಫಾರ್ ಸ್ಕೂಲ್. ಆಯಿತಾ? ಇಲ್ಲೇನಂತ ಇದ್ದಾರೆ? ಪಾವನಿ ಶಾಪ್ಗೆ ಹೋದ್ಲು. ಅರ್ಥ ಆಯ್ತಾ? ಇದು ಒಂದು ಕಂಪ್ಲೀಟ್ ಇಂಡಿಪೆಂಡೆಂಟ್ ಕ್ಲಾಸಾ? ಆ್ಯಂಡ್ ಶೀ ಬಾಟ್ ನ್ಯೂ ನೋಟ್ಬುಕ್ಸ್ ಫಾರ್ ಸ್ಕೂಲ್. ಸೊ ಈ ಎರಡನೇ ಭಾಗ ಏನಿದೆ ಮಕ್ಕಳೇ, ಅದು ಮೊದಲನೇ ಭಾಗದ ಮೇಲೆ ಡಿಪೆಂಡೆಂಟ್ ಆಗಿದೆ. ಅರ್ಥ ಆಯ್ತಾ? ಸೊ ಇದರಲ್ಲಿ ನಮ್ಗೇನು ಗೊತ್ತು, ಸಿಂಪಲ್ ಸೆಂಟೆನ್ಸಸ್ಸಲ್ಲಿ ಬರೀ ಇಂಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ. ಸೊ ಇದರಲ್ಲಿ ಇಲ್ಲದೇ ಇರೋದ್ರಿಂದ ಇದು ಒಂದು ಸಿಂಪಲ್ ಸೆಂಟೆನ್ಸ್ ಅಲ್ಲ. ಓಕೆನಾ? ತುಂಬ ಈಸಿ. ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ ನೋಡಿ, ಅದೇ ಥರ ಒಂದು ಕ್ವೆಶನ್ ಕೂಡ ಇದೆ ಇಲ್ಲಿ. ಟೋನಿ ಆ್ಯಂಡ್ ತನ್ಮಯ್ ವೆಂಟ್ ಟು ದ ಗ್ರೌಂಡ್ ಆ್ಯಂಡ್ ಪ್ಲೇಡ್ ಕ್ರಿಕೆಟ್. ಟೋನಿ ಆ್ಯಂಡ್ ತನ್ಮಯ್ ಅಂತ ನಾವು 2 ಡಿಫ್ರೆಂಟ್ ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಲ್ಲ, ಇಬ್ಬರು ಒಂದೇ ಕಾಂಪೌಂಡ್ ಸಬ್ಜೆಕ್ಟ್ ಇದು. ಅರ್ಥ ಆಯ್ತಾ? ಸೊ ಟೋನಿ ಮತ್ತು ತನ್ಮಯ್ ಇಬ್ಬರು ಪ್ಲೇ ಗ್ರೌಂಡಿಗೆ ಹೋದರು ಮತ್ತೆ ಕ್ರಿಕೆಟ್ ಆಡಿದ್ರು. ಸೊ ಇದನ್ನು ಒಂದೇ ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅವ್ರು ಏನು ಮಾಡಿದ್ರು? ಗ್ರೌಂಡಿಗೆ ಹೋದರು ಮತ್ತೆ ಅಲ್ಲಿ ಕ್ರಿಕೆಟ್ ಆಡಿರೋದ್ರಿಂದ ಇದು ಒಂದು ಸಿಂಪಲ್ ಸೆಂಟೆನ್ಸ್. ಸೊ ನಿಮಗೆ ಒಂದು 2-3 ಸಬ್ಜೆಕ್ಟು 2-3 ವರ್ಬ್ ಕಾಣಿಸಿದ ತಕ್ಷಣ ಅದು ಅಯ್ಯೋ ಸಿಂಪಲ್ ಸೆಂಟೆನ್ಸ್ ಅಲ್ಲ ಅಂತ ಅಂದ್ಕೊಂಬೇಡಿ. ಓದಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳೋದು ಸೆಂಟೆನ್ಸ್ ತುಂಬ ಇಂಪಾರ್ಟೆಂಟ್. ಸೊ ನಿಮ್ಗೆ ಅಕಸ್ಮಾತ್ ಅರ್ಥ ಆಗ್ತಿಲ್ಲ ಅಂದರೆ ಒಂದು ಕೆಲಸ ಮಾಡಿ, ಅದನ್ನು ಕನ್ನಡದಲ್ಲಿ ನಿಮ್ಮ ಮನಸ್ಸಿನಲ್ಲೇ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ, ಆವಾಗ ಈಸಿ ಆಗುತ್ತೆ. ಆಯಿತಾ? ನೆಕ್ಸ್ಟ್ ನೋಡೋಣ. ಆಫ್ಟರ್ ಐ ಫಿನಿಶ್ ಮೈ ವರ್ಕ್ ಐ ವಿಲ್ ಕುಕ್ ಲಂಚ್. ನಾನು ನನ್ನ ಕೆಲಸ ಮುಗಿಸಿದ ನಂತರ, ಇದೇ ಒಂದು ಭಾಗ ತಗೊಂಡ್ರೆ ಆಗತ್ತಾ? ಅದು ಇಂಡಿಪೆಂಡೆಂಟ್ ಅದು ಇಲ್ಲ. ಆಯಿತಾ? ಇದಿಷ್ಟೇ ಹೇಳಿದ್ರೆ ಅದೊಂದು ಡಿಪೆಂಡೆಂಟ್ ಕ್ಲಾಸ್ ಆಗಿರುತ್ತೆ. ಐ ವಿಲ್ ಕುಕ್ ಲಂಚ್. ಈ ಐ ವಿಲ್ ಕುಕ್ ಲಂಚ್ ಅಂತ ಹೇಳಿದ್ರೆ ನೀವು ಸಪ್ರೇಟಾಗಿ ಹೇಳಿದ್ರು ಅದು ಒಂದು ಇಂಡಿಪೆಂಡೆಂಟ್ ಕ್ಲಾಸ್. ಸೊ ಇಲ್ಲಿ ಒಂದು ಇಂಡಿಪೆಂಡೆಂಟು ಮತ್ತು ಒಂದು ಡಿಪೆಂಡೆಂಟ್ ಇರೋದ್ರಿಂದ ಇದು ಒಂದು ಸಿಂಪಲ್ ಸೆಂಟೆನ್ಸ್ ಅಲ್ಲ. ಓಕೆನಾ? ಲಾಸ್ಟ್ ಒನ್ ನೋಡೋಣ. ರಜನಿ ಆ್ಯಂಡ್ ಅಫ್ತಾಬ್ ಲೈಕ್ ಹೈಕಿಂಗ್ ಆ್ಯಂಡ್ ಪ್ಲೇಯಿಂಗ್ ಫುಟ್ಬಾಲ್ ಬಟ್ ಹೇಟ್ ವಾಚಿಂಗ್ ಟಿವಿ ಆ್ಯಂಡ್ ರೀಡಿಂಗ್ ದ ನ್ಯೂಸ್ ಪೇಪರ್. ಲೈಕು ಮತ್ತು ಹೇಟ್ ಏನಿದೆ ಅದು 2 ವರ್ಬು, ಅದಕ್ಕೆ 2 ಯೂಸ್ ಮಾಡಿದರೆ ಅದೊಂದು ಕಾಂಪೌಂಡ್ ವರ್ಬ್ ಆಗುತ್ತೆ. ಇವಾಗ ಕಾಂಪೌಂಡ್ ಆಬ್ಜೆಕ್ಟ್ಸ್ ಕೂಡ ಇದೆ. ಯಾವುದು? ಹೈಕಿಂಗ್ ಆ್ಯಂಡ್ ಪ್ಲೇಯಿಂಗ್ ಫುಟ್ಬಾಲು ಮತ್ತು ವಾಚಿಂಗ್ ಟಿವಿ ಆ್ಯಂಡ್ ರೀಡಿಂಗ್ ನ್ಯೂಸ್ ಪೇಪರ್. ಸೊ ಇದೆಲ್ಲ ಕಾರ್ಯಗಳು ಜೊತೆಗೆ ರೆಫರ್ ಮಾಡ್ತಿದ್ದಾರಲ್ಲ, ಅವರಿಬ್ರಿಗೂ ಹೈಕಿಂಗ್ ಮತ್ತು ಪ್ಲೇಯಿಂಗ್ ಫುಟ್ಬಾಲ್ ಇಷ್ಟ,
ಬಟ್ ಅವ್ರಿಗೆ ಟಿವಿ ನೋಡೋದು ಮತ್ತೆ ನ್ಯೂಸ್ ಪೇಪರ್ ಓದೋದು ಇಷ್ಟ ಇಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಅದು ಒಂದು ಸಿಂಪಲ್ ಸೆಂಟೆನ್ಸ್. ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ಕಾಂಪೌಂಡ್ ಸಬ್ಜೆಕ್ಟ್ಸು, ಕಾಂಪೌಂಡ್ ವರ್ಬ್ಸು, ಕಾಂಪೌಂಡ್ ಆಬ್ಜೆಕ್ಟ್ಸ್ ಯೂಸ್ ಮಾಡಿದಾಗ ಅದೆಲ್ಲ ಕೂಡಿ ಸಿಂಪಲ್ ಸೆಂಟೆನ್ಸೇ ಆಗುತ್ತೆ. ಸೊ ಸೆಂಟೆನ್ಸ್ ಉದ್ದ ಇರೋ ತಕ್ಷಣ ನಾನು ಇದು ಸಿಂಪಲ್ ಅಲ್ಲ ಅಂತ ನಾವು ಅಂದ್ಕೊಳ್ಳೋಂಗಿಲ್ಲ. ಸುಮಾರು ಮಕ್ಕಳು ಆ ಟೈಮಲ್ಲಿ ತಪ್ಪು ಮಾಡ್ತಾರೆ. ಸೊ ಅರ್ಥ ಮಾಡ್ಕೊಳ್ಳಿ ಸೆಂಟೆನ್ಸ್ನ, ಆನ್ಸರ್ ಬರೆಯೋಕ್ಕಿಂತ ಮೊದಲು. ಅರ್ಥ ಆಯ್ತಾ? ಸೊ ಇವಾಗ ಕರೆಕ್ಟ್ ಆನ್ಸರ್ಗಳನ್ನ ನೋಡೋಣ. ನಾ ಹೇಳ್ದಂಗೆ ಮೊದಲನೇದು ಐ ಏಟ್ ಐಸ್ ಕ್ರೀಮ್ ಫಾರ್ ಡೆಸರ್ಟ್ ಎಸ್ಟರ್ಡೇ, ಮತ್ತೆ ಮೂರನೇದು ಟೋನಿ ಅಂಡ್ ತನ್ಮಯ್ ವೆಂಟ್ ಟು ದ ಗ್ರೌಂಡ್ ಅಂಡ್ ಪ್ಲೇಡ್ ಕ್ರಿಕೆಟ್, ಮತ್ತೆ ಐದನೇದು ರಜನಿ ಆ್ಯಂಡ್ ಅಫ್ತಾಬ್ ಲೈಕ್ ಹೈಕಿಂಗ್ ಆ್ಯಂಡ್ ಪ್ಲೇಯಿಂಗ್ ಫುಟ್ಬಾಲ್ ಬಟ್ ಹೇಟ್ ವಾಚಿಂಗ್ ಟಿವಿ ಆ್ಯಂಡ್ ರೀಡಿಂಗ್ ದ ನ್ಯೂಸ್ ಪೇಪರ್ ಏನಿದೆ ಅದು ಸಿಂಪಲ್ ಸೆಂಟೆನ್ಸಸ್ಸು. ಆ್ಯಂಡ್ ಇನ್ನು ಮಿಕ್ಕಿದ ಎರಡೇನಿದೆ ಅದು ಸಿಂಪಲ್ ಸೆಂಟೆನ್ಸಸ್ ಅಲ್ಲ. ನಾನು ಇದನ್ನು ಮುಂಚೆನೇ ಓದಿ ನಿಮಗೆ ಹೇಳಿದ್ದೀನಿ. ಆಯಿತಾ ಮಕ್ಕಳೇ? ಇವಾಗ ನೋಡೋಣ, ಮುಂದೆ ನೋಡೋಣ ಕಾಂಪೌಂಡ್ ಸೆಂಟೆನ್ಸಸ್. ಕಾಂಪೌಂಡ್ ಸೆಂಟೆನ್ಸಸ್ ಅಂದರೆ ಏನು? ಅ ಕಾಂಪೌಂಡ್ ಸೆಂಟೆನ್ಸ್ ಇಸ್ ಒನ್, ಕೇಳಿಸ್ಕೊಳ್ಳಿ, that contains two or more independent clauses that are joined using a coordinating conjunction. ಅರ್ಥ ಆಯ್ತಾ? ಇವಾಗ ಒಂದೇ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇದ್ರೆ ಅದು ಸಿಂಪಲ್ ಸೆಂಟೆನ್ಸ್ ಆಗುತ್ತೆ. ಎರಡು ಅಥವಾ ಜಾಸ್ತಿ ಇಂಡಿಪೆಂಡೆಂಟ್ ಕ್ಲಾಸ್ ಇದ್ರೆ ಅದೇನಾಗುತ್ತೆ? ನಮ್ಮ ಕಾಂಪೌಂಡ್ ಸೆಂಟೆನ್ಸ್ ಆಗುತ್ತೆ. ಆ್ಯಂಡ್ ಇದನ್ನ ಹೇಗೆ ಜಾಯಿನ್ ಮಾಡ್ತೀವಿ? ಒಂದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ನ ಯೂಸ್ ಮಾಡ್ಕೊಂಡು ಜಾಯಿನ್ ಮಾಡ್ತೀವಿ. ಏನಪ್ಪ ಇದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್? ನಾನು ಹೆಂಗೆ ಜ್ಞಾಪಕ ಇಟ್ಕೊಳ್ಬೋದು ಅಂದರೆ, ಇಲ್ಲಿದೆಲ್ಲ ಫ್ಯಾನ್ ಬಾಯ್ಸ್ ಅಂತ, ಇದನ್ನು ನೀವು ಜ್ಞಾಪಕ ಇಟ್ಕೊಂಡ್ರೆ ಎಲ್ಲ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಬರುವ ಸಾಧ್ಯತೆಗಳೇನಿದೆ ಅದು ಇಲ್ಲಿದೆ. ಯಾವ್ದ್ಯಾವುದು? ಫಾರ್, ಆ್ಯಂಡ್, ನಾರ್, ಬಟ್, ಆರ್, ಯೆಟ್, ಸೊ. ಇದೇನಿದೆ ಮಕ್ಕಳೇ, ಇದು ನಿಮ್ಮ ಫ್ಯಾನ್ ಬಾಯ್ಸ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಸೊ ಈ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ನಿಮ್ಮ ತಲೆಯಲ್ಲಿ ಬರುತ್ತೆ. ಸೊ ಒಂದು ಕಾಂಪೌಂಡ್ ಸೆಂಟೆನ್ಸಲ್ಲಿ ಮಕ್ಕಳೇ ಎರಡಕ್ಕಿಂತ ಜಾಸ್ತಿ, ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಇಂಡಿಪೆಂಡೆಂಟ್ ಕ್ಲಾಸಸ್ ಇರುತ್ತೆ. ಆ್ಯಂಡ್ ಅದನ್ನು ಈ ಫ್ಯಾನ್ ಬಾಯ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಯೂಸ್ ಮಾಡಿಕೊಂಡು ಜಾಯಿನ್ ಮಾಡಿರ್ತಾರೆ. ಆಯಿತಾ? ಸಮ್ಟೈಮ್ಸ್ ಪಂಚುಯೇಷನ್ಸ್ ಲೈಕ್ ಸೆಮಿಕೋಲನ್ನ ಕೂಡ ಯೂಸ್ ಮಾಡಿಕೊಂಡು ಡ್ಯಾಶಸ್, correlative conjunction and conjunctive adverbs can also be used to separate independent clauses. So ನಾನು ಇಲ್ಲಿ ಕೊಟ್ಟಿರುವಂತಹ ಒಂದಿಷ್ಟು ಎಕ್ಸಾಂಪಲ್ಸ್ ಅಲ್ಲಿ ಸೆಮಿಕೋಲನ್ ಕೂಡ ಯೂಸ್ ಮಾಡಿದ್ದಾರೆ. ಹಾಗೇನೆ ನಿಮಗೆ ಡ್ಯಾಶ್ ಕೂಡ ಯೂಸ್ ಮಾಡ್ಬೋದು, ಕೋರಿಲೇಟಿವ್ ಕಂಜಂಕ್ಷನ್ಸ್ನ ಯೂಸ್ ಮಾಡ್ಬೋದು, ಅಥವಾ ಕಂಜಂಕ್ಟಿವ್ ಆಡ್ವರ್ಬ್ಸ್ನ ಕೂಡ ಯೂಸ್ ಮಾಡಿರ್ಬೋದು. ಇದೆಲ್ಲ ಏನು ಅಂದರೆ ನಿಮ್ಮ 9th ಸ್ಟ್ಯಾಂಡರ್ಡಲ್ಲಿ ಕಲ್ತಿರ್ತೀರ ಮಕ್ಕಳೇ. ಅಕಸ್ಮಾತ್ ಇನ್ನೂ ನಿಮಗೆ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಕೆಳಗೆ, ನಾವು ಅದರ ಡೆಫಿನೇಷನ್ ಕೂಡ ನಿಮಗೆ ಹೇಳ್ತೀವಿ. ಆಯಿತಾ? ಮುಂದೆ ನೋಡೋಣ ಇವಾಗ ಸೆಂಟೆನ್ಸಸ್ಸು. ನಡೀರಿ ಇವಾಗ ಕಾಂಪೌಂಡ್ ಸೆಂಟೆನ್ಸಸ್ನ ಐಡೆಂಟಿಫೈ ಮಾಡೋಣ. ಯು ಕ್ಯಾನ್ ಗೋ ಪ್ಲೇ ಔಟ್ಸೈಡ್ ಟಿಲ್ ಸನ್ಸೆಟ್. ಸನ್ಸೆಟ್ ಆಗುವ ತನಕ ನೀನು ಆಚೆ ಹೋಗಿ ಆಟ ಆಡ್ಬೋದು. ಇಲ್ಲಿ ಎಷ್ಟು ಇಂಡಿಪೆಂಡೆಂಟ್ ಕ್ಲಾಸಸ್ ಇದೆ? ಇಷ್ಟೊತ್ತು ನೋಡಿದ್ವಲ್ಲ, ಒಂದೇ ಇರೋದು. ಸೊ ಇದು ಕಾಂಪೌಂಡ್ ಸೆಂಟೆನ್ಸಾ? ಅಲ್ಲ, ಇದು ಒಂದು ಸಿಂಪಲ್ ಸೆಂಟೆನ್ಸ್. ಓಕೆನಾ? ತುಂಬ ಈಸಿ. ಐ ಲೈಕ್ ಡ್ರಿಂಕಿಂಗ್ ಟೀ ಬಟ್ ಮೈ ಸಿಸ್ಟರ್ ಪ್ರಿಫರ್ಸ್ ಕಾಫಿ. ಇಲ್ಲಿ ಎರಡು ಇಂಡಿಪೆಂಡೆಂಟ್ ಕ್ಲಾಸಸ್ ಇದೆ. ಐ ಲೈಕ್ ಡ್ರಿಂಕಿಂಗ್ ಟೀ, ಅರ್ಥ ಆಯ್ತಾ? ಸೊ ಐ ಲೈಕ್ ಡ್ರಿಂಕಿಂಗ್ ಟೀ ಅಂದರೆ ನನಗೆ ಟೀ ಕುಡಿಯೋದು ಇಷ್ಟ, ಕರೆಕ್ಟಾ? ಇದೇನಿದೆ ಒಂದು ಇಂಡಿಪೆಂಡೆಂಟ್ ಕ್ಲಾಸ್. ಬಟ್ ಮೈ ಸಿಸ್ಟರ್ ಪ್ರಿಫರ್ಸ್ ಕಾಫಿ. ಆದರೆ ಬಟ್ ಅಂತ ಯೂಸ್ ಮಾಡಿದ್ದೀವಿ ನೋಡಿ, ಫ್ಯಾನ್ ಬಾಯ್ಸಲ್ಲಿ ಬರುತ್ತೆ ಬಿ ಅಲ್ಲಿ ಬಟ್. ಆಯಿತಾ? ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ನ ಯೂಸ್ ಮಾಡಿಕೊಂಡು ಮೈ ಸಿಸ್ಟರ್ ಪ್ರಿಫರ್ಸ್ ಕಾಫಿ ಅಂತ ಏನಿದೆ ಅದನ್ನು ನಾವು ಇದಕ್ಕೆ ಅಟ್ಯಾಚ್ ಮಾಡಿದ್ದೀವಿ. ಸೊ ಇದರಲ್ಲಿ ಏನಿದೆ, ಎರಡು ಇಂಡಿಪೆಂಡೆಂಟ್ ಕ್ಲಾಸಸ್ ಬರೋದ್ರಿಂದ ಇದು ಒಂದು ಕಾಂಪೌಂಡ್ ಸೆಂಟೆನ್ಸ್ ಅಲ್ವಾ? ಕಾಂಪೌಂಡ್ ಸೆಂಟೆನ್ಸ್, ಕರೆಕ್ಟ್. ಓಕೆ, ನಡೀರಿ ಮಕ್ಕಳೇ ಇನ್ನೊಂದು ನೆಕ್ಸ್ಟ್ ಸೆಂಟೆನ್ಸ್ನ ನೋಡೋಣ. 3 ಅಂತ ಇಲ್ಲಿ ಏನು ಬರ್ದಿದ್ದೀನಿ, ಭವಾನಿ ಪ್ಲೇಸ್ ಫುಟ್ಬಾಲ್, ಶಿ ಇಸ್ ಗುಡ್ ಆಟ್ ದ ಗೇಮ್. ಇಲ್ಲಿ ಸೆಮಿಕೋಲನ್ನ ಹಾಕಿದ್ದಾರೆ. ಭವಾನಿ ಪ್ಲೇಸ್ ಫುಟ್ಬಾಲ್ ಏನಿದೆ ಅದು ಕಂಪ್ಲೀಟ್ ಇಂಡಿಪೆಂಡೆಂಟ್ ಕ್ಲಾಸ್, ಕರೆಕ್ಟಾ? ಶಿ ಈಸ್ ಗುಡ್ ಅಟ್ ದ ಗೇಮ್, ಶಿ ಈಸ್ ಗುಡ್ ಅಟ್ ದ ಗೇಮ್ ಏನಿದೆ ಅದು ಕೂಡ ಒಂದು ಇಂಡಿಪೆಂಡೆಂಟ್ ಕ್ಲಾಸ್. ಆಯಿತಾ? ಅದೆರಡು ಸಪ್ರೇಟಾಗಿ ಕೂಡ ಎಕ್ಸಿಸ್ಟ್ ಆಗ್ಬೋದು, ಕಂಪ್ಲೀಟ್ ಆಗಿದೆ ಕೂಡ. ಆಯಿತಾ? ಇದೆರಡನ್ನ ಹೆಂಗೆ ಜಾಯಿನ್ ಮಾಡಿದ್ದಾರೆ? ಸೆಮಿಕೋಲನ್ ಹಾಕಿ ಜಾಯಿನ್ ಮಾಡಿದ್ದಾರೆ. ನಾನು ಹಿಂದಿನ ಸ್ಲೈಡಲ್ಲಿ ಹೇಳ್ದೆ ತಾನೆ, ಒಂದು ಕಾಂಪೌಂಡ್ ಸೆಂಟೆನ್ಸ್ನ ಸೆಮಿಕೋಲನ್ ಅಥವಾ ಡ್ಯಾಶ್ ಕೂಡ ಯೂಸ್ ಮಾಡ್ಕೊಂಡು ಜಾಯಿನ್ ಮಾಡ್ಬೋದು ಅಂತ ಹೇಳಿದ್ನೋ ಇಲ್ವೋ? ಅದಕ್ಕೇನೆ ಇದೇನಾಗುತ್ತೆ, ಕಾಂಪೌಂಡ್ ಸೆಂಟೆನ್ಸ್ ಆಗುತ್ತೆ. ಎರಡು ಇಂಡಿಪೆಂಡೆಂಟ್ ಕ್ಲಾಸ್ ಇದೆ, ಸೆಮಿಕೋಲನ್ ಯೂಸ್ ಮಾಡಿಕೊಂಡು ಅಟ್ಯಾಚ್ ಮಾಡಿದ್ದೀವಿ. ಓಕೆನಾ? ನೆಕ್ಸ್ಟ್ ನೋಡೋಣ. ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅರ್ಲಿ ಟುಮಾರೋ, ಸೊ
ಐ ವೋಂಟ್ ಬಿ ಸೀಯಿಂಗ್ ಯು ಇನ್ ದ ಸ್ಕೂಲ್ ಬಸ್. ಇವಾಗ ನೋಡೋಣ ಬನ್ನಿ. ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅರ್ಲಿ ಟುಮಾರೋ ಏನಿದೆ ಅದೊಂದು ಇಂಡಿಪೆಂಡೆಂಟ್ ಕ್ಲಾಸ್. ನಾನು ನಾಳೆ ಬೆಳಗ್ಗೆ ಸ್ಕೂಲಿಗೆ ಬೇಗ ಹೋಗ್ತಾ ಇದ್ದೀನಿ, ಆಯಿತಾ. ಸೊ ಅದು ಕಂಪ್ಲೀಟ್ ಆಗಿದೆ, ಅದು ಒಂದು ಇಂಡಿಪೆಂಡೆಂಟ್ ಕ್ಲಾಸ್. ಸೊ ಅಂತ ಏನಿದೆ ಅದು ನಮ್ಮ ಕೋಆರ್ಡಿನೇಟಿಂಗ್ ಕಂಜಂಕ್ಷನು. ಫ್ಯಾನ್ ಬಾಯ್ಸಲ್ಲಿ ಎಸ್ ಏನು ಬರುತ್ತೆ ಅದು, ಅರ್ಥ ಆಯ್ತಾ. ಸೊ ಐ ವೋಂಟ್ ಬಿ ಸೀಯಿಂಗ್ ಯು ಇನ್ ದ ಸ್ಕೂಲ್ ಬಸ್, ನಾನು ನಿನ್ನನ್ನು ಸ್ಕೂಲ್ ಬಸ್ಸಲ್ಲಿ ನೋಡಲ್ಲ ನಾಳೆ ಅಂತ ಏನಿದೆ ಅದು ಕೂಡ ಒಂದು ಇಂಡಿಪೆಂಡೆಂಟ್ ಕ್ಲಾಸ್, ಕರೆಕ್ಟಾ. ಹಾಂ, ಅದಕ್ಕೆ ಎರಡು ಜಾಯಿನ್ ಮಾಡಿದ್ದಾರೆ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಯೂಸ್ ಮಾಡಿಕೊಂಡು. ಸೊ ಎರಡು ಇಂಡಿಪೆಂಡೆಂಟ್ ಕ್ಲಾಸು, ಒಂದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಯೂಸ್ ಮಾಡ್ಕೊಂಡು ಜಾಯಿನ್ ಮಾಡಿರೋದ್ರಿಂದ ಇದು ಒಂದು ಕಾಂಪೌಂಡ್ ಸೆಂಟೆನ್ಸ್. ನೆಕ್ಸ್ಟ್ ಒನ್ ನೋಡೋಣ. ದ ಬರ್ಡ್ಸ್ ಫ್ಲೂ ಅವೇ ವೆನ್ ದೇ ಹರ್ಡ್ ದ ಟೈಗರ್ ರೋರ್. ಟೈಗರ್ ರೋರ್ ಮಾಡಿದ್ದನ್ನು ಕೇಳಿ ಪಕ್ಷಿಗಳು ಹಾರೋಯ್ತು ಅಂತ ಹೇಳ್ತೀವಲ್ಲ, ಇದರಲ್ಲಿ ದ ಬರ್ಡ್ಸ್ ಫ್ಲೂ ಅವೇ ಏನಿದೆ ಅದು ಒಂದು ಏನು ಇಂಡಿಪೆಂಡೆಂಟ್ ಕ್ಲಾಸ್. ಮತ್ತು ವೆನ್ ದೇ ಹರ್ಡ್ ದ ಟೈಗರ್ ರೋರ್ ಏನಿದೆ ಅದು ಡಿಪೆಂಡೆಂಟ್ ಕ್ಲಾಸ್. ನಮ್ಮ ಕಾಂಪೌಂಡ್ ಸೆಂಟೆನ್ಸಸ್ಸಲ್ಲಿ ಡಿಪೆಂಡೆಂಟ್ ಕ್ಲಾಸ್ ಇರುತ್ತಾ? ಇಲ್ಲ ಅಲ್ಲ, ಬರೀ ಇಂಡಿಪೆಂಡೆಂಟ್ ಕ್ಲಾಸಸ್ ಇರುತ್ತೆ. ಸೊ ಅದಕ್ಕೆ ಇದು ಏನು ಕಾಂಪೌಂಡ್ ಸೆಂಟೆನ್ಸ್ ಅಲ್ಲ. ಸೊ ಕರೆಕ್ಟ್ ಉತ್ತರ ಏನು ಮಕ್ಕಳೇ? 2, 3, 4 ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ ನೋಡೋಣ. 2, 3 ಮತ್ತು 4. So I like drinking tea but my sister prefers coffee. Bhavani plays football, she is good at the game. I am going to school early tomorrow so I won't be seeing you in the school bus. ಅಂತ ಏನಿದೆ ಮೂರು ಅದು ನಮ್ಮ ಕಾಂಪೌಂಡ್ ಸೆಂಟೆನ್ಸ್. ಮುಂದೆ ಯಾವ್ದು ಬಾಕಿ ಇದೆ ಇವಾಗ? ನೆಕ್ಸ್ಟ್ ಯಾವ್ದು ನೋಡ್ತೀವಿ ನಾವು? ಕಾಂಪ್ಲೆಕ್ಸ್ ಸೆಂಟೆನ್ಸಸ್. A complex sentence is one that contains an independent clause. ಒಂದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಲ್ಲಿ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ ಆ್ಯಂಡ್ ಅಟ್ಲೀಸ್ಟ್ ಒನ್ ಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ. ಇಂಡಿಪೆಂಡೆಂಟ್ ಕ್ಲಾಸ್ ಜೊತೆಗೆ ಅಟ್ಲೀಸ್ಟ್ ಒಂದಾದ್ರೂ ಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ, ಅರ್ಥ ಆಯ್ತಾ. ಟೈಗರ್ ಎಕ್ಸಾಂಪಲ್ ನೋಡಿದ್ವಲ್ಲ, ಅದು ಕಾಂಪ್ಲೆಕ್ಸ್ ಸೆಂಟೆನ್ಸ್. ಇವಾಗ ದ ಡಿಪೆಂಡೆಂಟ್ ಕ್ಲಾಸಸ್ ಆರ್ ಲಿಂಕ್ ಟು ದ ಇಂಡಿಪೆಂಡೆಂಟ್ ಕ್ಲಾಸ್ ಯೂಸಿಂಗ್ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್. ಸೊ ಒಂದು ಇಂಡಿಪೆಂಡೆಂಟ್ ಕ್ಲಾಸು ಡಿಪೆಂಡೆಂಟ್ ಕ್ಲಾಸ್ ಜೊತೆ ಹೇಗೆ ಜಾಯಿನ್ ಮಾಡಿದ್ದಾರೆ? ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಯೂಸ್ ಮಾಡಿಕೊಂಡು ಜಾಯಿನ್ ಮಾಡಿದ್ದಾರೆ. ಯಾವ್ದು? ಆಲ್ದೋ, ಬಿಕಾಸ್, ಬಿಫೋರ್, ಈವನ್, ದೋ, ಇಫ್, ಸಿನ್ಸ್, ಅಂಟಿಲ್ ಆ್ಯಂಡ್ ವೆನ್. ಬೇಕಾದರೆ ಈ ಪಾಯಿಂಟಲ್ಲಿ ವಿಡಿಯೋ ಪಾಸ್ ಮಾಡಿಕೊಂಡು ಈ ವರ್ಡ್ಸನ್ನೆಲ್ಲ ಬರ್ಕೊಂಬಿಡಿ ಒಂದು ಕಡೆ. ಇದೆಲ್ಲ ಏನಿದೆ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ನು. ಆ್ಯಂಡ್ ಈ ವರ್ಡ್ಸ್ ಇದ್ದರೆ ಒಂದು ಡಿಪೆಂಡೆಂಟ್ ಕ್ಲಾಸ್ನ ಇಂಡಿಪೆಂಡೆಂಟ್ ಕ್ಲಾಸ್ ಜೊತೆಗೆ ಜಾಯಿನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಆಯಿತಾ. ಅದಕ್ಕೆ ಇದನ್ನು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತ ಹೇಳ್ತಾರೆ. ಐಡೆಂಟಿಫೈ ದ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಫ್ರಮ್ ದಿ ಎಕ್ಸಾಂಪಲ್ ಬಿಲೋ, ಆಯಿತಾ. ಈವನ್ ದೋ ಐ ರೀಚ್ಡ್ ಅರ್ಲಿ ಐ ಕುಡಂಟ್ ಫೈಂಡ್ ಅ ಸೀಟ್ ಆನ್ ದ ಬಸ್. ಇದರಲ್ಲಿ ಇಂಡಿಪೆಂಡೆಂಟ್ ಕ್ಲಾಸ್ ಯಾವುದು ಮಕ್ಕಳೇ ಹೇಳ್ತೀರಾ? ಎರಡನೇ ಭಾಗ ಏನಿದೆ ಅದು ನಮ್ಮ ಇಂಡಿಪೆಂಡೆಂಟ್ ಕ್ಲಾಸ್, ಆಯಿತಾ. ಐ ಕುಡಂಟ್ ಫೈಂಡ್ ಅ ಸೀಟ್ ಆನ್ ದ ಬಸ್, ನನಗೆ ಬಸ್ಸಲ್ಲಿ ಸೀಟ್ ಸಿಕ್ಕಿಲ್ಲ ಅನ್ನೋದೇನಿದೆ ಅದು ಇಂಡಿಪೆಂಡೆಂಟ್ ಕ್ಲಾಸ್. ಇದಕ್ಕೆ ಜಾಯಿನ್ ಆಗಿರುವಂತಹ ಒಂದು ಡಿಪೆಂಡೆಂಟ್ ಕ್ಲಾಸ್ ಏನಿದೆ ಐ ರೀಚ್ಡ್ ಅರ್ಲಿ ಅಂತ ಆಗಲ್ಲ, ಅದಕ್ಕೆ ಸಬಾರ್ಡಿನೇಟಿಂಗ್ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ನ ಯೂಸ್ ಮಾಡ್ಕೊಂಡು ಜಾಯಿನ್ ಮಾಡಿದ್ದಾರೆ. ಏನು? ಈವನ್ ದೋ ಐ ರೀಚ್ಡ್ ಅರ್ಲಿ ಅಂತ. ಇದು ಹಂಗೆ ಬರೆಯೋಕ್ಕಾಗತ್ತಾ? ಬೇಗ ರೀಚ್ ಆದ್ರೂ ಅಂತ ನಾನು ಬರೆದ್ರೆ ಸೆಂಟೆನ್ಸ್ ಕಂಪ್ಲೀಟ್ ಆಗುತ್ತಾ? ಇಲ್ಲ. ಸೊ ಇಲ್ಲಿ ಈವನ್ ದೋ ನಾ ಯೂಸ್ ಮಾಡಿಕೊಂಡು ಒಂದು ಡಿಪೆಂಡೆಂಟ್ ಕ್ಲಾಸ್ನ ಮತ್ತು ಇಂಡಿಪೆಂಡೆಂಟ್ ಕ್ಲಾಸ್ನ ಅಟ್ಯಾಚ್ ಮಾಡಿದ್ದಾರೆ. ಅದಕ್ಕೆ ಇದೇನಿದೆ ಇದು ಒಂದು ಕಾಂಪ್ಲೆಕ್ಸ್ ಸೆಂಟೆನ್ಸ್, ಆಯಿತಾ. ನೆಕ್ಸ್ಟ್ ಒನ್ ನೋಡೋಣ ಮಕ್ಕಳೇ. ಐ ವಿಲ್ ಕೀಪ್ ಪ್ರಾಕ್ಟಿಸಿಂಗ್ ದಿಸ್ ಸ್ಟೆಪ್ ಅಂಟಿಲ್ ಐ ಗೆಟ್ ಇಟ್ ರೈಟ್. ಸೊ ಇಲ್ಲೇನಿದೆ ಮಕ್ಕಳೇ, ಐ ವಿಲ್ ಕೀಪ್ ಪ್ರಾಕ್ಟಿಸಿಂಗ್ ದಿಸ್ ಸ್ಟೆಪ್ ಏನಿದೆ ಅದು ಇಂಡಿಪೆಂಡೆಂಟ್ ಕ್ಲಾಸ್, ಕರೆಕ್ಟಾ. ನಾನು ಈ ಪರ್ಟಿಕ್ಯುಲರ್ ಸ್ಟೆಪ್ನ ಪ್ರಾಕ್ಟೀಸ್ ಮಾಡ್ತಾನೇ ಇರ್ತೀನಿ, ಓಕೆ. ಅಂಟಿಲ್ ಐ ಗೆಟ್ ಇಟ್ ರೈಟ್ ಏನಿದೆ ಮಕ್ಕಳೇ ಅದು ನಮ್ಮ ಡಿಪೆಂಡೆಂಟ್ ಕ್ಲಾಸ್. ಇದಲ್ಲೇನಿದೆ ಅಂಟಿಲ್ ಏನಿದೆ ಅದು ನಮ್ಮ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಆಗಿದೆ, ಆಯಿತಾ ಮಕ್ಕಳೇ. ಸೊ ಅದರಿಂದ ಇದು ಒಂದು ಕಾಂಪ್ಲೆಕ್ಸ್ ಸೆಂಟೆನ್ಸು. ಇಟ್ ವಾಸ್ ಅರ್ಲಿ ಇನ್ ದ ಮಾರ್ನಿಂಗ್ ವೆನ್ ದ ರೂಸ್ಟರ್ ಬಿಗ್ಯಾನ್ ಟು ಕ್ರೋ. ಇದರಲ್ಲಿ ಇಟ್ ವಾಸ್ ಅರ್ಲಿ ಇನ್ ದ ಮಾರ್ನಿಂಗ್ ಬೆಳಗಿನ ಜಾವ ಆಗಿತ್ತು ಏನಿದೆ ಅದು ಇಂಡಿಪೆಂಡೆಂಟ್ ಕ್ಲಾಸು. ವೆನ್ ದ ರೂಸ್ಟರ್ ಬಿಗ್ಯಾನ್ ಟು ಕ್ರೋ ಏನಿದೆ ಅದು ಡಿಪೆಂಡೆಂಟ್ ಕ್ಲಾಸು, ಅರ್ಥ ಆಯ್ತಾ. ಸೊ ವೆನ್ ಅನ್ನೋದೇನಿದೆ ಅದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಆಗಿ ನಾವು ಯೂಸ್ ಮಾಡ್ಕೊಂಡಿರೋದ್ರಿಂದ ಒಂದು ಡಿಪೆಂಡೆಂಟ್ ಕ್ಲಾಸ್ ಇದೆ, ಇಂಡಿಪೆಂಡೆಂಟ್ ಕ್ಲಾಸ್ ಇದೆ ಮತ್ತು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಕೂಡ ಇದೆ. ಅದಕ್ಕೆ ಇದು ಕೂಡ ಒಂದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗುತ್ತೆ. ನೆಕ್ಸ್ಟ್ ಒನ್ ನೋಡೋಣ ಬನ್ನಿ. ಐ ಏಟ್ 2 ಬಿಸ್ಕೆಟ್ಸ್ ವಿತ್ ಮೈ ಟೀ. ನಾನು 2 ಬಿಸ್ಕೆಟ್ನ ತಿಂದೆ ಟೀ ಜೊತೆಗೆ, ಅರ್ಥ ಆಯ್ತಾ. ಇದೇನಿದೆ ನಮ್ಮ ಸಿಂಪಲ್ ಸೆಂಟೆನ್ಸ್ ಆಗಿದೆ, ಆಯಿತಾ. ನೆಕ್ಸ್ಟ್ ನೋಡೋಣ. ಐ ಆಮ್ ಪ್ಲ್ಯಾನಿಂಗ್ ಟು ಡಿಸ್ಟ್ರಿಬ್ಯೂಟ್ ಚಾಕ್ಲೇಟ್ಸ್ ಟು ಮೈ ಫ್ರೆಂಡ್ಸ್ ಆನ್ ಮೈ ಬರ್ಡೇ. ನಾನು ನನ್ನ ಹುಟ್ಟಿದ ಹಬ್ಬದ ದಿನ
ನನ್ನ ಫ್ರೆಂಡ್ಸ್ಗೆ ಚಾಕ್ಲೇಟ್ಸ್ನ ಹಂಚಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸಿಂಪಲ್ ಸೆಂಟೆನ್ಸ್ ಇದು, ತುಂಬ ಕಾಂಪ್ಲಿಕೇಟೆಡ್ ಇಲ್ಲ. ಆರ್ ಐ ಮೈಟ್ ಕಾಲ್ ದೆಮ್ ಹೋಮ್ ಫಾರ್ ಲಂಚ್. ಆಯಿತಾ? ಸೊ ಇದು ಮುಂದೆ ನಾನು ಸಿಂಪಲ್ ಸೆಂಟೆನ್ಸ್ ಅಂತ ಅನ್ಕೊಬೋದು. ನಾನು ನಿಮಗೆ ಟ್ರಿಕ್ ಮಾಡಿದೆ, ಅದು ಸಿಂಪಲ್ ಸೆಂಟೆನ್ಸ್ ಅಲ್ಲ ಮಕ್ಕಳೇ. ಸೊ ಇದೇನಿದೆ, ಆರ್ ಅಂತ ನಾವೇನು ಯೂಸ್ ಮಾಡಿಕೊಂಡು 2 ಇಂಡಿಪೆಂಡೆಂಟ್ ಕ್ಲಾಸ್ನ ಅಟ್ಯಾಚ್ ಮಾಡಿದ್ದೀವಿ. ಯಾವುದಿದು ಹೇಳ್ತೀರಾ ನನಗೆ? ಕಾಂಪೌಂಡ್ ಸೆಂಟೆನ್ಸು. ಅರ್ಥ ಆಯ್ತಾ? ಬಿಕಾಸ್ ಇಲ್ಲಿ ನಾನು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ನ ಯೂಸ್ ಮಾಡಿಕೊಂಡು 2 ಇಂಡಿಪೆಂಡೆಂಟ್ ಕ್ಲಾಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಈ ಸೆಂಟೆನ್ಸಲ್ಲಿ ಏನಂತ ಇದ್ದಾರೆ, ನಾನು ನನ್ನ ಹುಟ್ಟುಹಬ್ಬದ ದಿನ ನನ್ನ ಫ್ರೆಂಡ್ಸ್ಗೆ ಚಾಕ್ಲೇಟ್ ಹಂಚಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಅಥವಾ ಅವ್ರಿಗೆ ನಾನು ಮನೆಗೆ ಕರಿತೀನಿ ಲಂಚ್ಗೋಸ್ಕರ. ಸೊ 2 ಇಂಡಿಪೆಂಡೆಂಟ್ ಕ್ಲಾಸು, ಒಂದು ಕೋಆರ್ಡಿನೇಟಿಂಗ್ ಕಂಜಂಕ್ಷನು ಏನಾಗುತ್ತೆ, ನಮ್ಮ ಕಾಂಪೌಂಡ್ ಸೆಂಟೆನ್ಸ್ ಆಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಇವಾಗ ನಾ ಹೇಳ್ದಾಗೆ ಇಲ್ಲಿ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಐಡೆಂಟಿಫೈ ಮಾಡಬೇಕಿತ್ತು. 1, 2, 3 ಏನಿದೆ ಅದು ನಮ್ಮ ಕಾಂಪ್ಲೆಕ್ಸ್ ಸೆಂಟೆನ್ಸ್. ನೋಡಿ ಹೇಳಿದ್ನಲ್ಲ, ಈವನ್ ದೋ ಐ ರೀಚ್ early, I couldn't find a seat on the bus. I will keep practicing this step until I get it right. ಹಾಗೂ it was early in the morning when the rooster began to crow ಅಂತ ಏನಿದೆ ಅದು ನಮ್ಮ ಕಾಂಪ್ಲೆಕ್ಸ್ ಸೆಂಟೆನ್ಸು. ಮುಂದೆ ಒಂದು ಸ್ವಲ್ಪ PYQsನ ನೋಡೋಣ. ಮೊದಲನೇದಾಗಿ ಮಕ್ಕಳೇ, ಈ ಥರ ಕೇಳ್ಬೋದು, ರೀರೈಟ್ ಆಸ್ ಡೈರೆಕ್ಟೆಡಲ್ಲಿ ಇಂಥ ಕ್ವೆಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ನಿಮಗೆ 2 ಮಾರ್ಕ್ಗೂ ಕೇಳ್ಬೋದು ಅಥವಾ 1 ಮಾರ್ಕ್ಗೂ ಕೇಳ್ಬೋದು. ಆಯಿತಾ? ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಸೆಂಟೆನ್ಸ್. ಇಲ್ಲಿ ಹೇಳಿದ್ದಾರೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಇದನ್ನು ನೀವು ಕಾಂಪೌಂಡ್ ಮತ್ತು ಸಿಂಪಲ್ಗೆ ಚೇಂಜ್ ಮಾಡಿ ಅಂತ ಹೇಳಿದ್ದಾರೆ. ಮೊದಲನೇದಾಗಿ, ಇಫ್ ಯು ಡೋಂಟ್ ಡೂ ದಿಸ್ ಯು ವಿಲ್ ಬಿ ಪನಿಷ್ಡ್. ಇದೇನು ಕೊಟ್ಟಿರೋ ಸೆಂಟೆನ್ಸ್ ಏನು? ಕಾಂಪ್ಲೆಕ್ಸ್ ಸೆಂಟೆನ್ಸ್. ಸೊ ಮೊದಲನೇದಾಗಿ ನೀವು ಅದನ್ನು ಬರಿಬೇಕು. ದ ಗಿವನ್ ಸ್ಟೇಟ್ಮೆಂಟ್ ಈಸ್ ಅ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಇದನ್ನು ಬರೆಯೋದು ಮುಖ್ಯ. ಬರ್ದಿದ ನಂತರ ಮೊದಲನೇದಾಗಿ ಸಿಂಪಲ್ಗೆ ಹೆಂಗೆ ಚೇಂಜ್ ಮಾಡ್ತೀರಾ? ಡೂ ದಿಸ್ ಟು ಅವಾಯ್ಡ್ ಬೀಯಿಂಗ್ ಪನಿಷ್ಡ್. ಇಲ್ಲಿ ನೋಡ್ತಿದ್ರೆ ನಾನು ಒಂದು ಸ್ಟೇಟ್ಮೆಂಟಿಂದ, ಒಂದು ಟೈಪ್ ಆಫ್ ಸೆಂಟೆನ್ಸಿಂದ ಇನ್ನೊಂದಕ್ಕೆ ಚೇಂಜ್ ಮಾಡುವಾಗ ಮಕ್ಕಳೇ ಅದರ ಅರ್ಥ ಚೇಂಜ್ ಆಗ್ತಿಲ್ಲ, ಅದು ಸೇಮೇ ಇದೆ. ಆದರೆ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗಿರೋದ್ರಿಂದ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇದೆ, ಇನ್ನೊಂದು ಡಿಪೆಂಡೆಂಟ್ ಕ್ಲಾಸ್ ಇದೆ. ಕರೆಕ್ಟ್ ಅಲ್ವಾ? ಯು ವಿಲ್ ಬಿ ಪನಿಷ್, ನಿನಗೆ ಪನಿಷ್ ಮಾಡ್ತಾರೆ ಅನ್ನೋದೇನಿದೆ ಅದು ಇಂಡಿಪೆಂಡೆಂಟ್ ಕ್ಲಾಸು. ಇಫ್ ಯು ಡೋಂಟ್ ಡೂ ದಿಸ್ ಅಂತ ಏನಿದೆ ಅದು ಡಿಪೆಂಡೆಂಟ್ ಆಗಿರೋದ್ರಿಂದ ಇವಾಗ ನಾನೇನು ಮಾಡಬೇಕು, ಒಂದು ಸಿಂಪಲ್ ಸೆಂಟೆನ್ಸಲ್ಲಿ ಒಂದೇ ಇಂಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ. ಅದಕ್ಕೆ ನಾನು ಹೆಂಗೆ ಮಾಡ್ತೀನಿ, ಯು ವಿಲ್ ಬಿ ಪನಿಷ್ಡ್ ಅಂತ ಏನು ಇಂಡಿಪೆಂಡೆಂಟ್ ಕ್ಲಾಸ್ ಇದೆ ಅದನ್ನು ಪಿಕ್ ಮಾಡಿಕೊಂಡು ಡೂ ದಿಸ್ ಟು ಅವಾಯ್ಡ್ ಬೀಯಿಂಗ್ ಪನಿಷ್ಡ್ ಅಂತ ಹಾಕ್ತೀನಿ. ಈ ಸೆಂಟೆನ್ಸ್ನ ಹೀಗೆ ನಾನು ಸಿಂಪಲ್ ಸೆಂಟೆನ್ಸ್ ಆಗಿ ಮಾಡ್ಬೋದು. ನೆಕ್ಸ್ಟು ಕಾಂಪೌಂಡ್ ಸೆಂಟೆನ್ಸಲ್ಲಿ ಡೂ ದಿಸ್, ಆಯಿತಾ, ಆರ್ ಯು ವಿಲ್ ಬಿ ಪನಿಷ್ಡ್. ಇಲ್ಲಿ 2 ಇಂಡಿಪೆಂಡೆಂಟ್ ಕ್ಲಾಸ್ ಇಟ್ಕೊಂಡು ಆರ್ ಅಂತ ಯೂಸ್ ಮಾಡಿಕೊಂಡು ಅರ್ಥ ಸೇಮೇ ಇಟ್ಕೊಂಡು ಚೇಂಜ್ ಮಾಡಿದ್ದೀನಿ. ಓಕೆನಾ ಮಕ್ಕಳೇ? ಕ್ವೆಶ್ಚನು ತಿರ್ಗಾ ಸೇಮೇ ಮಕ್ಕಳೇ. ಸೆಪ್ಟೆಂಬರ್ 2020 ಕೇಳಿದ್ರು, ಏನು ಇಲ್ಲಿ ಒಂದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದನ್ನು ನೀವು ಸಿಂಪಲ್ ಮತ್ತು ಕಾಂಪೌಂಡ್ಗೆ ಚೇಂಜ್ ಮಾಡಬೇಕು. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇನ್ ದ ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಸೆಂಟೆನ್ಸಸ್. ಆಸ್ ಸೂನ್ ಆಸ್ ಹಿ ರಿಸೀವ್ಡ್ ದ ನ್ಯೂಸ್ he left the place. ಇಲ್ಲಿ ಯಾವುದು ಇಂಡಿಪೆಂಡೆಂಟ್ ಕ್ಲಾಸು, ಯಾವುದು ಡಿಪೆಂಡೆಂಟ್ ಕ್ಲಾಸು? he left the place, ಅವನು ಆ ಜಾಗವನ್ನು ಬಿಟ್ಟ ಅನ್ನೋದೇನಿದೆ ಅದು ಇಂಡಿಪೆಂಡೆಂಟ್ ಕ್ಲಾಸು. as soon as he received the news ಅನ್ನೋದೇನಿದೆ ಅದು ಡಿಪೆಂಡೆಂಟ್ ಕ್ಲಾಸು. ಇವಾಗ ಒಂದು ಸಿಂಪಲ್ ಸೆಂಟೆನ್ಸಸ್ಸಲ್ಲಿ ಒಂದೇ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇರೋದ್ರಿಂದ ಹೆಂಗೆ ಬರೀತೀರಾ? ಆಫ್ಟರ್ ರಿಸೀವಿಂಗ್ ದ ನ್ಯೂಸ್ he left the place ಅಂತ ಏನಿದೆ ಅದು ನಮ್ಮ ಸಿಂಪಲ್ ಸೆಂಟೆನ್ಸ್. ತಿರ್ಗಾ ಓದ್ತೀನಿ, ಆಫ್ಟರ್ ರಿಸೀವಿಂಗ್ ದ ನ್ಯೂಸ್ he left the place. ಬಟ್ ಇದೆರಡು ಚೇಂಜ್ ಮಾಡೋಕ್ಕಿಂತ ಮೊದಲು ನೀವು ಇದನ್ನು ಬರೀಲೇಬೇಕು. ಏನು ಬರೀತೀರಾ? ದ ಗಿವನ್ ಸ್ಟೇಟ್ಮೆಂಟ್ ಈಸ್ ಅ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ನೀವು ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕು, ಬರೀಬೇಕು. ಮುಂದೆ ಕಾಂಪೌಂಡ್ಗೆ ಹೆಂಗೆ ಚೇಂಜ್ ಮಾಡ್ತೀರಾ? ಕಾಂಪೌಂಡಲ್ಲಿ 2 ಇಂಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ ಮತ್ತು ಒಂದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಇರುತ್ತೆ. he received the news, ಅವ್ರಿಗೆ ನ್ಯೂಸ್ ಬಂತು, ಆ್ಯಂಡ್ ಇಮಿಡಿಯೇಟ್ಲಿ he left the place. ಆ್ಯಂಡ್ ಅನ್ನೋದೇನು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಯೂಸ್ ಮಾಡಿಕೊಂಡು ನಾನು ಇನ್ನೊಂದು ಇಂಡಿಪೆಂಡೆಂಟ್ ಕ್ಲಾಸ್ನ ಆ್ಯಡ್ ಮಾಡಿದ್ದೀನಿ, ಅದು ಇಮಿಡಿಯೇಟ್ಲಿ ಲೆಫ್ಟ್ ದ ಪ್ಲೇಸ್. ಆಯಿತಾ? ಸೊ 2 ಇಂಡಿಪೆಂಡೆಂಟ್ ಕ್ಲಾಸ್ ಇದೆ, ಮಧ್ಯದಲ್ಲಿ ಒಂದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಇದೆ. ಹೀಗೆ ನಾನು ಅರ್ಥ ಚೇಂಜ್ ಮಾಡಿದರೆ ಈ ಥರ ಕಾಂಪೌಂಡ್ ಸೆಂಟೆನ್ಸ್ಗೆ ಚೇಂಜ್ ಮಾಡಿದ್ದೀನಿ. ಓಕೆನಾ? ಇದು 2 ಮಾರ್ಕ್ಸ್ ಕೇಳೋ ಸಾಧ್ಯತೆ ತುಂಬ ಇದೆ. ಯಾವುದರಲ್ಲಿ? ರೀರೈಟ್ ಆಸ್ ಡೈರೆಕ್ಟೆಡ್ ಅಂತ ನಿಮ್ಮ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅದರಲ್ಲಿ. ನಡೀರಿ ಮಕ್ಕಳೇ, ಇವಾಗಿನ ಒಂದು ಲಾಸ್ಟ್ ಎಕ್ಸಾಂಪಲ್ ನೋಡೋಣ. ಇದು ನಿಮ್ಮ ಪ್ರೀವಿಯಸ್ ಇಯರಲ್ಲಿ ಕೇಳಿದ್ರು, ಜೂನ್ 2022 ಕೇಳಿದ್ರು.
ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಇಂಟು ಕಾಂಪೌಂಡ್ ಅಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಇಲ್ಲಿ ಒಂದು ಸಿಂಪಲ್ ಸೆಂಟೆನ್ಸ್ನ ಕೊಟ್ಬಿಟ್ಟು ಕಾಂಪೌಂಡ್ ಮತ್ತು ಕಾಂಪ್ಲೆಕ್ಸ್ ಸೆಂಟೆನ್ಸ್ನ ಫಾರ್ಮ್ ಮಾಡಿ ಅಂತ ಕೇಳಿದ್ದಾರೆ. ಸೆಂಟೆನ್ಸ್ ಯಾವುದು? ಬೀಯಿಂಗ್ ಟಯರ್ಡ್ ಹಿ ಸ್ಯಾಟ್ ಡೌನ್ ಟು ರೆಸ್ಟ್. ಟಯರ್ಡ್ ಆಗಿರೋದ್ರಿಂದ ಅವ್ನು ಕುತ್ಕೊಂಡು ರೆಸ್ಟ್ ಮಾಡ್ದ ಅಂತ ಇದೆ. ಆಯಿತಾ? ಸೊ ಇದೇನಿದೆ ನಮ್ಮ ಸಿಂಪಲ್ ಸೆಂಟೆನ್ಸ್ ಆಗಿರೋದ್ರಿಂದ ದ ಗಿವನ್ ಸ್ಟೇಟ್ಮೆಂಟ್ ಆಸ್ ಅ ಸಿಂಪಲ್ ಸೆಂಟೆನ್ಸ್ ಅಂತ ನೀವು ಬರೀಬೇಕು ಮೊದಲನೇದಾಗಿ. ಆಮೇಲೆ ಯಾವುದಕ್ಕೆ ಕೇಳಿದ್ದಾರೆ? ಕಾಂಪೌಂಡ್ ಕೇಳಿದ್ದಾರೆ. ಕಾಂಪೌಂಡಲ್ಲಿ 2 ಇಂಡಿಪೆಂಡೆಂಟ್ ಕ್ಲಾಸು ಮತ್ತು 1 ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಇರೋದ್ರಿಂದ ಹಿ ವಾಸ್ ಟಯರ್ಡ್ ಸೊ ಹಿ ಸ್ಯಾಟ್ ಡೌನ್ ಟು ರೆಸ್ಟ್. ತುಂಬ ಈಸಿ ಇದು. ಹಿ ವಾಸ್ ಟಯರ್ಡ್ ಅಂತ ಮೊದಲನೇದಾಗಿ ನಾವು ಹಾಕೊಂಡ್ವಿ. ಆ್ಯಂಡ್ ಹಿ ಸ್ಯಾಟ್ ಡೌನ್ ಟು ರೆಸ್ಟ್ ಅನ್ನೋದು ಏನಿದೆ, ಸೊ ಮಧ್ಯದಲ್ಲಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಯಾವ್ದು ಹಾಕೊಂಡೆ? ಸೊ ಅಂತ ಹಾಕೊಂಡೆ. ಆಯಿತಾ? ಸೊ ಇದೇನಿದೆ ನಮ್ಮ ಕಾಂಪೌಂಡ್ ಸೆಂಟೆನ್ಸ್. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಹೆಂಗೆ ಮಾಡ್ತೀರಾ? ಹಿ ಸ್ಯಾಟ್ ಡೌನ್ ಟು ರೆಸ್ಟ್ ಬಿಕಾಸ್ ಹಿ ವಾಸ್ ಟಯರ್ಡ್. ಅವನಿಗೆ ಸುಸ್ತು ಆಗಿರೋದ್ರಿಂದ ಅವನು ಕೂತ್ಕೊಂಡು ರೆಸ್ಟ್ ಮಾಡ್ದ. ಇದರಲ್ಲಿ 1 ಡಿಪೆಂಡೆಂಟ್ ಕ್ಲಾಸ್ ಇದೆ, 1 ಇಂಡಿಪೆಂಡೆಂಟ್ ಕ್ಲಾಸ್ ಇದೆ. ಅವನು ಕೂತ್ಕೊಂಡು ರೆಸ್ಟ್ ಮಾಡ್ದ ಏನಿದೆ ಅದು 1 ಇಂಡಿಪೆಂಡೆಂಟ್ ಕ್ಲಾಸು. ಬಿಕಾಸ್ ಹಿ ವಾಸ್ ಟಯರ್ಡ್ ಏನಿದೆ ಅದು ಡಿಪೆಂಡೆಂಟ್ ಕ್ಲಾಸು. ಇಲ್ಲಿ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಬಿಕಾಸ್ನ ನಾವು ಯೂಸ್ ಮಾಡಿರೋದ್ರಿಂದ ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಯಿತು. ಆ್ಯಂಡ್ ಯಾವುದೇ ರೀತಿಲಿ ಮಕ್ಕಳೇ ನಾನು ಮೀನಿಂಗ್ನ ಚೇಂಜ್ ಮಾಡಿಲ್ಲ. ಮೀನಿಂಗ್ನ ಚೇಂಜ್ ಮಾಡಬಾರ್ದು, ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ. ಸೊ ಅದೊಂದು ಜ್ಞಾಪಕ ಇಟ್ಕೊಳ್ಳಿ. ಟಿಪ್ ಏನು ಕೊಡ್ತೀನಿ ಅಂದರೆ, ನೀವೊಂದು ಚೇಂಜ್ ಮಾಡಿದಾಗ ಬೇಕಾದರೆ ನಿಮ್ಮ ಮಾತೃಭಾಷೆ ಏನಿದೆಯೋ ಅಥವಾ ನಿಮಗೆ ತುಂಬ ಕಂಫರ್ಟಬಲ್ ಆಗಿರುವಂತಹ ಒಂದು ಭಾಷೆ ಯಾವುದಿದೆಯೋ ಅದಕ್ಕೆ ಚೇಂಜ್ ಮಾಡಿಕೊಂಡು ಒಂದ್ಸತಿ ನಿಮ್ಮ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ. ಆವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಆಯಿತಾ ಮಕ್ಕಳೇ? ಸೊ ಇದರ ಜೊತೆಗೆ ನಾವು ಈ ಪರ್ಟಿಕ್ಯುಲರ್ ಒಂದು ವಿಡಿಯೋ ಇನ್ನು ಅಂತ್ಯಕ್ಕೆ ಬಂದಿದ್ದೀವಿ. ಖಂಡಿತ ನೀವೆಲ್ಲ ಎಂಜಾಯ್ ಮಾಡಿದ್ರಿ, ಅರ್ಥ ಮಾಡ್ಕೊಂಡ್ರಿ ಅಂತ ಗೊತ್ತಾಗುತ್ತೆ ಅನಿಸತ್ತೆ ಕೂಡ. ಸೊ ಖಂಡಿತ ಯಾವ್ದಾದ್ರು ಕ್ವೆಶನ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾವು ಅದನ್ನು ಆನ್ಸರ್ ಮಾಡ್ತೀವಿ. ಮತ್ತು ನಮ್ಮ ಪರೀಕ್ಷೆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬೇರೆ ಕೋರ್ ಸಬ್ಜೆಕ್ಟ್ಸ್ ಎಲ್ಲ ಏನಿದೆ ನಿಮ್ಮ ಸೈನ್ಸು, ಸೋಷಲ್ಲು, ಮ್ಯಾಥ್ಸ್ ಅದೆಲ್ಲ ಕಂಪ್ಲೀಟ್ ಡೀಟೇಲ್ ವಿಡಿಯೋ ಕೂಡ ಇಲ್ಲಿ ಸಿಗುತ್ತೆ. ನಾನು ಮತ್ತೆ ಭೇಟಿ ಮಾಡ್ತೀನಿ ನಿಮ್ಮನ್ನು ಇನ್ನೊಂದು ವಿಡಿಯೋ ಜೊತೆ. ಟಾಟಾ, ಬಾಯ್ ಬಾಯ್.